ನಮಸ್ಕಾರ, ವೆಲ್ಕಮ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ವ್ಲಾಗ್ನ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಹೆಂಗೆಂಗೋ ಇದ್ದೀನಿ ಅಂತ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ಗಂಟ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ನನ್ನ ವಿಡಿಯೋ ಹೇಗೆ ಮಾಡ್ತಾಯಿದ್ದೀನಿ, ಜನಕ್ಕೆ ಇಷ್ಟ ಆಗ್ತಿದೆಯೋ ಇಲ್ವೋ, ಯಾವ ಥರ ಮಾಡಬೇಕು ಇನ್ನು ನೀನು ಅಂತ ಹೇಳಿ ನಾನು ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಡೈಲಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಅದ್ರ ಜೊತೆ ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಏನಕ್ಕೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ನೋಡಿ. ನನ್ನ ಮಗ ಟ್ರೈಪಾಡ್ ಹಾಕಿದ ತಕ್ಷಣ ಅಮ್ಮ ಹಾಡು ಬರ್ತಾ ಇಲ್ಲಲ್ಲಮ್ಮ ಅಂತ ಸಾಂಗ್ ಆಡ್ತಾ ಇದ್ದಾನೆ. ಅದು ಯಾವ ಸಾಂಗ್ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವ್ನು ಯಾವ ಸಾಂಗ್ ಆಡ್ತಾ ಇದ್ದಾನೆ ಅಂತ. ಆಮೇಲೆ ಬಂದು ನನ್ನ ಜೊತೆನೇ ಅಮ್ಮ ನಾನು ಸೊಪ್ಪು ಸೋಸ್ತೀನಿ ಅಂತ ದಂಟನ್ನೆಲ್ಲ ಮುರಿದು ಎಲ್ಲ ವೇಸ್ಟ್ ಮಾಡ್ತಾಯಿದ್ದ. ಅದಾದಮೇಲೆ ನಾನೇ ಬೇಡ ಸುಮ್ಮನೆ ಕುತ್ಕೊ ಅಂದರೂ ಕೇಳ್ತಾನೆ ಇಲ್ಲ, ನಾನು ಮಾಡ್ತೀನಿ ಅಂತ ಮಾಡ್ತಾನೆ ಇದ್ದ. ಆಮೇಲೆ ಸಾಕಾಯಿತು ಅನಿಸುತ್ತೆ, ಎದ್ದು ಹೊರಟ. ಇನ್ನು ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಅದು ಒಂದು ಚಿಕ್ಕ ಸ್ಟೋರಿ ಥರ ಹೇಳ್ತೀನಿ. ಇವಾಗ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕಿಂತ ಒಂದು ಸ್ಟೋರಿ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅನಿಸುತ್ತೆ. ಇವಾಗ ಒಂದು ಚಿಕ್ಕ ಬೀಜ ಇರ್ತದೆ, ಆ ಬೀಜನ ತಗೊಂಡೋಗಿ ನಾವು ಮಣ್ಣಲ್ಲಿ ಉಣಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿದಾಗ ಮಾತ್ರ ಅದು ಗಿಡ ಆಗ್ತದೆ ಅಂತ ಅಲ್ಲ. ಇವಾಗ ಸುಮ್ಮನೆ ನಾವು ಒಂದು ಬೀಜ ಹಿಂಗೆ ಎಸ್ತಿರ್ತೀವಿ, ಅದು ಸಹ ಮಣ್ಣೊಳಗೆ ಮೊಳಕೆ ಹೊಡೆದು ಗಿಡ ಆಗ್ತದೆ. ಯಾಕೆ ಆ ಗಿಡಕ್ಕೆ ನಾವು ಹೋಗಿ ಹೇಳಿರ್ತೀವ ನೀನು ಬೆಳಿಬೇಕು, ನೀನು ಇದೇ ಥರ ಬೆಳಿಬೇಕು ಅಂತ. ಏನೇನು ಆ ಗಿಡಕ್ಕೆ ನಾವು ಹೋಗಿ ಹೇಳಿರ್ತೀವ, ನಾವು ಹೇಳ್ದೇ ಇದ್ರೂ ಆ ಗಿಡ ಮೊಳಕೆ ಹೊಡೆದು ಆ ಗಿಡ ಬೆಳೆಯುತ್ತೆ. ಅದೇ ಥರನೇ ಅದಕ್ಕೆ ಯಾಕೆ ನಾನು ಬೆಳಿಬೇಕು ಅಂತ ಅನಿಸಿರುತ್ತೆ ಅಂದರೆ, ಅದರೊಳಗಡೆ ಆಸೆ ಹುಟ್ಟಿರುತ್ತೆ, ನಾನು ಬೆಳೆದು ಒಂದು ಮರ ಆಗಬೇಕು ಅಂತ. ಅದೇ ಥರನೂ ಸಹ ನಾನು ಯೂಟ್ಯೂಬ್ ಜರ್ನಿ ಒಂದಿನ ಆಸೆ ಆಯಿತು ಮಾಡಬೇಕು ಅಂತ. ಒಂದಿನ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡೆ. ಆಮೇಲೆ ಯಾರು ಏನು ಅನ್ಕೊತಾರೋ ಏನು ಮಾಡ್ತಾರೋ ಅಂತ ಅಂದ್ಕೊಂಡೆ. ಆಮೇಲೆ ಯಾರು ಏನಾನ ಅಂದ್ಕೊಳ್ಳಿ, ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಹೆಜ್ಜೆ ಇಟ್ಟು ಮಾಡಿದ್ದೀನಿ. ಅದೇ ಈ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ ಜರ್ನಿ. ಗೊತ್ತಿಲ್ಲ ಅವತ್ತು ಎಸ್ತಿರೋ ಒಂದು ಬೀಜ ಗಿಡ ಆಗುತ್ತೋ ಮರ ಆಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮಾಡೋ ಪ್ರಯತ್ನ ಮಾಡ್ತಾ ಇರಬೇಕು. ಆದರೆ ಅವತ್ತು ಆ ಬೀಜ ದೊಡ್ಡ ಮರ ಆಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಷ್ಟೇ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಏನೇ ಆದರೂ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಅಂತ ನಂಬಿದ್ದೀನಿ. ಏನು ಗೊತ್ತಾ, ಯಾರು ಇದನ್ನು ಮಾಡು ಅಂತ ಯಾರೂ ಹೇಳಲ್ಲ, ಯಾರೂ ಹೇಳೋದು ಇಲ್ಲ. ನಮಗೆ ಬರಬೇಕು ಆಸೆ. ಇವಾಗ ಯಾರು ಒತ್ತಾಯದಿಂದನೂ ನಾವು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸೊಳಗಡೆ ಆಸೆ ಆಸಕ್ತಿ ಅನ್ನೋದಿದ್ದರೆ ಯಾರು ತಡೆಯೋಕ್ಕೂ ಆಗೋದಿಲ್ಲ ಅಷ್ಟೇ. ಇಷ್ಟೇ ನನಗೂ ಗೊತ್ತಿರೋದು. ಏನು ಮಾತಾಡಿದ್ದೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಅನಿಸಿದ್ದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇದೇ ಕಾರಣ. ನೋಡೋಣ, ಟ್ರೈ ಮಾಡೋಣ, ಮಾಡಲೇಬೇಕು, ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಮಗ ಕರ ಓಡ್ಸಕ್ಕೆ ಹೋಗಿದ್ದಾನೆ, ಅಲ್ಲಿ ಅಲ್ಲಿ ಗಂಟ ಹೋಗೋನೆ ಕರ ಓಡ್ಸಕ್ಕೆ. ಮಗೋ ಬಾ ಅವ್ರ ಅಮ್ಮ ಗೊತ್ತೈತೆ. ಚೋಪ್ಲಿ ಹಾಕೊಂಡು ಹೋಗ್ಬೇಕು ಮಗನೆಲ್ಲ ಎಲ್ಲ. ಇನ್ನು ಅದಾದಮೇಲೆ ಬಂದು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ನನಗೆ ಏನಂದರೆ ಏನೂ ತೊಂದರೆ ಕೊಡಲ್ಲ. ಅವನಾಯಿತು, ಅವ್ನ ಆಟ ಆಯಿತು, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ನಾನು ಅಡುಗೆ ಮಾಡ್ಕೊತಿದ್ದೆ. ಆ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ, ದಿನ ಏನು ಅದನ್ನೇ ಹಾಕೋದು ಅಂತ. ಅದಾದಮೇಲೆ ನೀವೇ ನೋಡಿ ನನ್ನ ಮಗ ಏನು ರಿಯಾಕ್ಷನ್ ಕೊಡ್ತಾನೆ, ನಾನು ಮಕ್ಕಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದಕ್ಕೆ ಅಂತ. ಏನಪ್ಪ ಹಚ್ಕೊಂಡಿರೋದು ನಾನು? ಕಡಲೆ ಹಿಟ್ಟು ನನ್ನ ಮಗ ಇದು ಹಚ್ಕೊಂಡಿರೋದು ನೋಡು, ಹತ್ರಕ್ಕೆ ಬರ್ತಾಯಿಲ್ಲ. ಕಡಲೆ ಹಿಟ್ಟು ಕಡಲೆ ಹಿಟ್ಟಲೇ. ಇನ್ನು ಇವತ್ತು ಚಿಕನ್ ಮಾಡೋಣ ಅಂತ ಚಿಕನ್ ತೊಗೊಂಬಂದಿದ್ರು. ಇವಾಗ ಮಾಡಬೇಕು, ಎಲ್ಲ ರೆಡಿ ಮಾಡಿಕೊಂಡು ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಈಗ ನಾನು ಚಿಕನಲ್ಲಿ ಸಾಂಬಾರು ಮಾಡಿಟ್ಟೆ ಆಲ್ರೆಡಿ. ಬಿರಿಯಾನಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಸ್ಟೈಲಲ್ಲಿ ಸಿಂಪಲ್ಲಾಗಿ 10 ನಿಮಿಷದಲ್ಲೇ ಆಗೋ ಥರ ಬಿರಿಯಾನಿನ ತೋರಿಸ್ಕೊಡ್ತಾಯಿದ್ದೀನಿ. ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. 2 ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, 2 ಪಲಾವ್ ಎಲೆ, 4 ಚಕ್ಕೆ, 3 ಏಲಕ್ಕಿ, 4-5 ಲವಂಗ. ಇದನ್ನು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಮೆಂತ್ಯ ಸೊಪ್ಪು ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅರಿಶಿನ ಪುಡಿ, ಇಷ್ಟೇ.
ಇಷ್ಟು ಹಾಕ್ಬಿಟ್ಟು ಬಿರಿಯಾನಿ ಮಾಡಿದ್ರೆ ಏನು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಬನ್ನಿ ಇವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇದೇ ಫಸ್ಟ್ ಟೈಮ್ ನಾನು ಅಡುಗೆ ರೆಸಿಪಿನ ಶೇರ್ ಮಾಡ್ಕೊತಿರೋದು ಇದೇ ವ್ಲಾಗಲ್ಲೇ, ಎಲ್ಲೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಹಂಗಾಗಿ ನಾನು ಮಾತಾಡಿ ಏನೋ ನರ್ವಸ್ನೆಸ್ ಕಾಣಿಸಿದ್ರೆ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾಯ್ದ ಮೇಲೆ ನಾವೇನೇನು ತೊಗೊಂಡಿದ್ವಲ್ಲ ಮಸಾಲೆ ಐಟಮು, ಚಕ್ಕೆ ಲವಂಗ, ಏಲಕ್ಕಿ ಅವೆಲ್ಲ ಅದನ್ನೆಲ್ಲ ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಕೊಬೇಕು. ಅದನ್ನೆಲ್ಲ ಹಾಕ್ಕೊಂಡು ಫುಲ್ಲು ಈರುಳ್ಳಿ ರೆಡ್ ಆಗೋವರೆಗೂ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊಂಡ್ರೆ ಇನ್ನೂ ಕಲರ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಇದು 3 ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಅದಾದಮೇಲೆ ಅದು ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡಿಕೊಂಡು ಒಂದೇ ಒಂದು ಟೊಮೊಟೊ ರುಬ್ಬಿದ್ವಲ್ಲ, ನಾವಿರೋದು ಇಬ್ಬರೇ ಅಲ್ವಾ, ಅದಕ್ಕೋಸ್ಕರ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಜಾಸ್ತಿ ನಾನು ಟೊಮೊಟೊ ಹಾಕಲ್ಲ. ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಇವೆರಡನ್ನೂ ಹಾಕ್ಕೊಂಡು ಇವು ಅಷ್ಟೇ ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಸುತ್ತಲೂ. ಪ್ಯಾಕೆಟಲ್ಲಿ ಹಾಕ್ತಿದ್ದೀನಿ ಅಂತ ಏನೋ ಅಂದ್ಕೋಬೇಡಿ, ಅದರಲ್ಲೇ ಇತ್ತಲ್ಲ ಹಂಗಾಗಿ ಅದರಲ್ಲೇ ತೋರಿಸ್ತಾ ಇದ್ದೀನಿ ಮತ್ತೆ ಇನ್ನೇನು ಮಾಡೋದು ಅಂತ. ಅದಾದಮೇಲೆ ನಾವು ತೊಳೆದು ಹಾಕ್ಕೊಂಡಿರೋ ಚಿಕನ್ ಹಾಕ್ಕೋಬೋದು. 1 kgಗೂ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡ್ಕೋಬೋದು. ನಾನು ಇಲ್ಲೊಂದು ಅರ್ಧ kg ಇದೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಒಂದು ಅರ್ಧ kgಗೆ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ತೊಳೆದಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಹಿಡಿಬೇಕು ಚಿಕನ್ಗೆ. ಅದರ ಜೊತೆ ಎಲ್ಲ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಒಂದು 10 ನಿಮಿಷ ಅದ್ರ ಜೊತೆನೇ ಬೇಯಕ್ಕೆ ಬಿಡಬೇಕು. 10 ನಿಮಿಷ ಅಂತೀನಿ, ಒಂದು 3ರಿಂದ 5 ನಿಮಿಷ ಅದ್ರ ಜೊತೆನೇ ಬಿಟ್ಟರೆ ಚೆನ್ನಾಗಿ ಚಿಕನ್ನು ಉಪ್ಪು ಖಾರ ಹಿಡಿಯುತ್ತೆ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೊಗೊಂಡು ಹಾಕ್ಕೋಬೋದು. ನಾನು ಈ ಲೋಟದಲ್ಲಿ 4 ಲೋಟ ನೀರು ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ನಾವಿರೋದು ಇಬ್ಬರಿಗೆ ಅಷ್ಟು ಸಾಕಾಗುತ್ತೆ. ಅದಾದಮೇಲೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ವಿಜಿಲ್ ಹಾಕ್ಸಿದ್ರೆ ಚಿಕನ್ ಬಿರಿಯಾನಿ ರೆಡಿ. 1 ಇಲ್ಲ 2 ವಿಜಿಲ್ ಕೂಗಿಸಿದ್ರೆ ಚಿಕನ್ ಬಿರಿಯಾನಿ ರೆಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ದ ನೆಕ್ಸ್ಟ್ ವ್ಲಾಗ್.